ಇವತ್ತು ನಿಮಗೆ ನಾನು ಯಾವುದನ್ನು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ಈ ವಿಷಯಗಳು ನಿಮ್ಮ ಇಡೀ ಜೀವನದ ನಕ್ಷೆಯನ್ನೇ ಬದಲಾಯಿಸಬಹುದು. ಎಕ್ಸಾಕ್ಟ್ ಅದೇ ವಿಷಯಗಳನ್ನು ಸ್ವತಃ ವಿರಾಟ್ ಕೊಹ್ಲಿ ಫಾಲೋ ಮಾಡಿ ತಮ್ಮನ್ನು ಪೂರ್ಣ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿದರು. ಇದೇ ವಿಷಯಗಳನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಗೂ ಶಾರುಖ್ ಖಾನ್ ಫಾಲೋ ಮಾಡ್ತಾರೆ. ಏನಾದರೂ ನೀವು ಈ ವಿಡಿಯೋನ ಬೇರೆ ನಾರ್ಮಲ್ ಬಿಟ್ಟು ಹೋಗಬೇಕು ಅಂತ ಇದ್ದರೆ ನೀವು ಖಂಡಿತ ಬಿಟ್ಟು ಹೋಗ್ಬೋದು, ಯಾವುದೇ ಕೂಡ ಇಲ್ಲ. ಇಂಟರ್ನೆಟ್ ಇಲ್ಲಿ ಬೇಜಾನ್ ಬೇರೆ ಬೇರೆ ವಿಡಿಯೋಸ್ ಬಿದ್ದಿವೆ, ಸಾಕಷ್ಟು ಕಂಟೆಂಟ್ಗಳಿವೆ, ಹೋಗಿ ನೋಡ್ಬೋದು. ಉಳಿದಿರೋ ಸೀರಿಯಸ್ ಜನ ಬನ್ನಿ ಶುರು ಮಾಡೋಣ. ನಿಮ್ಮ ಒಂದು ರೆಗ್ಯುಲರ್ ದಿನ ಹೇಗೆ ಹೋಗುತ್ತೆ? ಲೆಟ್ ಮಿ ಗೆಸ್. ನೀವು ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ ಚೆಕ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಿ, ಇದರ ನಂತರ ಟಾಯ್ಲೆಟ್ ಹೋಗ್ತೀರಾ, ಆಮೇಲೆ ಸ್ನಾನ ಮಾಡ್ತೀರಾ, ಹಾಗೆ ಬಟ್ಟೆ ಹಾಕ್ಕೊಂಡು ನಾಷ್ಟಾ ತಿಂಡಿ ಮಾಡಿ ಮನೆಯಿಂದ ಹೊರಗೆ ಹೋಗ್ತೀರಾ. ಹಾಗೂ ನೀವು ಅದೇ ಸೇಮ್ ರಸ್ತೆಯಲ್ಲಿ ನಡೀತೀರಾ, ಅದೇ ಸೇಮ್ ಕೆಲಸ ಮಾಡ್ತೀರಾ, ಹಾಗೂ ಅದೇ ಸೇಮ್ ಜನಗಳಿಗೆ ಭೇಟಿ ಆಗ್ತೀರಾ, ಹಾಗೂ ಅವರು ಅದೇ ಸೇಮ್ ಫೀಲ್ ಮಾಡ್ತಾರೆ. ಮತ್ತು ಕೆಲವು ಜನಗಳಿಂದ ಬಚಾವಾಗ್ತೀರಾ, ಹಾಗೂ ಕೆಲವು ಜನಗಳ ಹತ್ರ ಕೂತ್ಕೋತೀರಾ. ನಿಮ್ಮ ಕೆಲಸ ಏನಿರುತ್ತೋ ಅದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಮತ್ತೆ ಅದೇ ಸೇಮ್ ರಸ್ತೆಯಿಂದ ವಾಪಸ್ ಮನೆಗೆ ಹೋಗ್ತೀರಾ. ರೀಲ್ಸ್ ಅಥವಾ ಶಾರ್ಟ್ ವಿಡಿಯೋ ಮಾಡ್ತೀರಾ, ಅಥವಾ ಯಾವುದಾದ್ರೂ ವೆಬ್ ಸೀರೀಸ್ ಅಥವಾ ಮೂವಿಯನ್ನು ನೋಡಿಕೊಂಡು ಮಲಗ್ತೀರಾ. ಇದೇ ರೂಟೀನ ಬಹುಶಃ ಗೊತ್ತಿಲ್ಲ ಎಷ್ಟು ದಿನಗಳಿಂದ ಫಾಲೋ ಮಾಡ್ತಿದ್ದೀರಾ ಹಾಗೂ ಎಷ್ಟು ದಿನಗಳವರೆಗೆ ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀರಾ ಅಂತ. ಈಗ ಇದರಲ್ಲಿ ಕಾಮನ್ ಏನು? ಜನ, ನಿಮ್ಮ ವಿಚಾರ ಮತ್ತು ಜನಗಳ ವಿಚಾರಗಳು ನಿಮ್ಮ ಡೈಲಿ ಕೆಲಸಗಳು, ಹೋಗೋದಕ್ಕೆ ಬರೋದಕ್ಕೆ ಬಳಸುವ ರಸ್ತೆ, ನಿಮ್ಮ ಹ್ಯಾಬಿಟ್ಸ್, ಜನರ ಹ್ಯಾಬಿಟ್ಸ್, ನೀವು ನೋಡುವ ಕಂಟೆಂಟ್, ಹಾಗೆ ತುಂಬ ಇದೆ. ನಿಮ್ಮ ಈ ರುಟೀನ್ ಕಂಪ್ಯೂಟರ್ ಫಿಲಾಸಫಿ ಥರ ಕೆಲಸ ಮಾಡುತ್ತೆ. ಅಲ್ಲಿ ನೀವು ಇಷ್ಟದಂತೆ ಏನು ಮಾಡ್ತಿರ್ತೀರಲ್ಲ ಎಲ್ಲ ತನ್ನಿಂದ ಆಗ್ತಾ ಇರುತ್ತೆ. ಹಾಗೆ ವಿರಾಟ್ ಕೊಹ್ಲಿ ಲೈಫಲ್ಲೂ ಇದೇ ನಡೀತಿತ್ತು. ಅವ್ರು ಹೇಳ್ತಾರೆ, ನನಗೆ ನೆನಪಿದೆ, ನಾನು ಈಟಿಂಗ್ ಮತ್ತು ಫಿಟ್ನೆಸ್ ವಿಷಯದಲ್ಲಿ ಸ್ವಲ್ಪ ಕೂಡ ಡಿಸಿಪ್ಲಿನ್ ಇರಲಿಲ್ಲ. ನನಗೂ ಈಗಲೂ ಕೂಡ ವಿಶ್ವಾಸ ಆಗಲ್ಲ ಎಂದು ಅದು ನಾನಾಗಿದ್ದೆ ಅಂತ. ಇದು 2012ರ ಮಾತು. ಹಾಗೆ ನನ್ನ ಪರ್ಫಾರ್ಮೆನ್ಸ್ ಕೂಡ ಕೆಟ್ಟದಾಗಿ ನಡೀತು, ಹಾಗೆ ನನ್ನ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಕೆಟ್ಟದಾಗಿತ್ತು. ಆ ಟೈಮಲ್ಲಿ ನಾನು ನ್ಯಾಷನಲ್ ಟೀಮಲ್ಲೂ ಕೂಡ ಆಡ್ತಾ ಇದ್ದೆ, ಆದರೆ ನನಗೆ ಯಾವುದೇ ದೊಡ್ಡ ಸಕ್ಸಸ್ ಸಿಗಲಿಲ್ಲ. ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಜೋಯಿ ಅವರ ಪ್ರಕಾರ 35 ವರ್ಷದ ನಂತರ ಏನೆಲ್ಲ ಆಗಿರ್ತೀವೋ ಅದರ ಸಬ್ ಕಾನ್ಸಿಯಸ್ ಮೈಂಡ್ ಆಗಿರುತ್ತೆ. ಈ ಸಬ್ ಕಾನ್ಸಿಯಸ್ ಮೈಂಡ್ ನಿಮ್ಮ ಬಿಲೀವ್ಸ್, ಬಿಹೇವಿಯರ್, ಆಟಿಟ್ಯೂಡ್ ಹಾಗೂ ಎಮೋಷನಲ್ ರಿಯಾಕ್ಷನ್, ಅನ್ಕಾನ್ಷಿಯಸ್ ಹ್ಯಾಬಿಟ್ಸ್ಗಳ ಒಂದು ಮಿಶ್ರಣವಾಗಿರುತ್ತೆ. ಅದು ನಮ್ಮನ್ನು ಸರ್ಟನ್ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಬಲವಂತ ಮಾಡೋದು. 5% ನಮ್ಮ ಕಾನ್ಸಿಯಸ್ ಮೈಂಡ್ ಆಗಿರುತ್ತೆ. ಅದು ಹೇಳುತ್ತೆ, ನನ್ನನ್ನು ನಾನು ಬದಲಿಸಬೇಕು ಅಂತ ಇದ್ದೀನಿ, ನಾನು ಹೆಲ್ದಿ ಆಗಿರಬೇಕು ಅಂತ ಇದ್ದೀನಿ, ಹಾಗೂ ನಾನು ಫಿಟ್ ಆಗಬೇಕು ಅಂತ ಇದ್ದೀನಿ, ಹೊಸ ಸ್ಕಿಲ್ನ ಕಲಿಬೇಕು ಅಂತ ಇದ್ದೀನಿ, ನಾನು ದಿನ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇದ್ದೀನಿ, ನಾನು ಖುಷಿ ಆಗಬೇಕು ಅಂತ ಇದ್ದೀನಿ, ನಾನು ಫ್ರೀ ಆಗಿರಬೇಕು ಅಂತ ಇದ್ದೀನಿ. ಮತ್ತು ನಾವು ದಿನ 5% ಕಾನ್ಷಿಯಸ್ ಮೈಂಡ್ ಜೊತೆ 95% ಸಬ್ ಕಾನ್ಷಿಯಸ್ ಪ್ರೋಗ್ರಾಮ್ ಜೊತೆ ಹೋರಾಡುವ ಪ್ರಯತ್ನ ಮಾಡ್ತೀವಿ. ಮತ್ತು ದಿನಾಲೂ ಕೆಟ್ಟ ರೀತಿಯಲ್ಲಿ ಸೋತು ಹೋಗ್ತೀವಿ. ಇದೇ ರೀಸನ್ ಇದೆ. ನೀವು ನಿಮಗೆ ದಿನ ಇದೇ ಹೇಳ್ತೀರಾ, ನಾನು ನಾಳೆಯಿಂದ ಅಥವಾ ಮಂಡೆಯಿಂದ ಅಥವಾ ಮರ್ದನೇ ತಾರೀಕೆಯಿಂದ ನಾವು ಎಲ್ಲವನ್ನು ಬದಲಾಯಿಸ್ತೀವಿ ಅಂತ. ಆದರೆ ಏನು ಬದಲಾಗಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಈ ಮಾತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ ಹೋರಾಟ ನೀವು ಮಾಡ್ತಿದ್ದೀರೋ ಅದರಲ್ಲಿ ಸೋಲೋದು ನೀವು ನಿಶ್ಚಿತ ಇದೆ. ನೀವು ಸಬ್ ಕಾನ್ಷಿಯಸ್ ಮೈಂಡಿಂದ ಗೆಲ್ಲೋಕ್ಕಾಗಲ್ಲ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ನೀವು ಕೇವಲ ಒಬ್ಬ ಪ್ಯಾಸೆಂಜರ್. ಮತ್ತು ಸಬ್ ಕಾನ್ಷಿಯಸ್ ಪ್ರೋಗ್ರಾಮ್ ಡ್ರೈವರ್ ಸೀಟಲ್ಲಿ ಕೂತಿದೆ. ಅದು ನಿಮಗೆ ಅಲ್ಲೇ ಕರ್ಕೊಂಡು ಹೋಗುತ್ತೆ. ಅದು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಅದಕ್ಕೆ ಈಗೇನು ಸೋಲು ಒಪ್ಕೊಂಡು ಒಂದು ಸಾಧಾರಣವಾದ ಜೀವನ ಬದುಕ್ತಿರ್ಬೇಕಾ? ಇಲ್ಲ. ಹಾಗಾದರೆ ಅದಕ್ಕೆ ಸೊಲ್ಯೂಷನ್ ಇದೆ. ಯಾವಾಗ ಶತ್ರು ನಿಮಗಿಂತ ಶಕ್ತಿಶಾಲಿ ಆಗಿರ್ತಾನೋ ಅವನ ಜೊತೆ ಸೋಲೋದು ನಿಶ್ಚಿತವಾಗಿರೋದು. ಅವನ ಜೊತೆ ಹೋರಾಡಲೇಬಾರ್ದು. ಯಾಕೆ ಹೋರಾಡೋದನ್ನು ನಿಲ್ಲಿಸ್ತೀರೋ ಆಗ ಯಾರೂ ಸೋಲೋದು ಇಲ್ಲ ಮತ್ತು ಯಾರೂ ಗೆಲ್ಲೋದೂ ಇಲ್ಲ. ನೀವು ಯೋಚಿಸ್ತಿರ್ಬೋದು, ಹೋರಾಡನ್ನೇ ನಿಲ್ಲಿಸಿದಾಗ ಹೇಗೆ ಗೆಲ್ಲಬೇಕು, ಹೇಗೆ ಗೆಲ್ಲೋದು ಅಂತ. ಏನಂದರೆ ಗೆಳೆತನ ಮಾಡಿಕೊಂಡು ಮೊದಲು ಅದ್ರ ಜೊತೆ ಹೋರಾಡೋದನ್ನು ಬಿಟ್ಟು ಅವರ ಪ್ರೋಗ್ರಾಮ್ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾವ ಮೈಂಡ್ ನಿಮ್ಮ ವಿರುದ್ಧವಾಗಿದೆಯೋ ಅದು ಇನ್ನೂ ನಿಮ್ಮನ್ನು ಕತ್ತಲೆ ಕಡೆಗೆ ತಳ್ತಾ ಇರೋದು, ಒಂದು ಫೇಲ್ಯೂರ್ ಎಂಬ ಹೆಸರಿನಿಂದ ಅಡ್ಡಿಯನ್ನು ಕೊಡ್ತಾ ಇರೋದು. ನೀವು ಅದನ್ನೇ ಯೂಸ್ ಮಾಡಿ ನಿಮ್ಮನ್ನು ನೀವು ಸಕ್ಸಸ್ಫುಲ್ ಮಾಡೋ ಥರ ಯಾವುದೇ ಥರಂತಹ ಒಂದು ಪ್ರೋಗ್ರಾಮಿಂಗ್ ಚೇಂಜ್ ಮಾಡೋದಕ್ಕೆ ನೀವು ಅದರ ಸೋರ್ಸ್ ಕೋಡ್ನ ಬದಲಿಸಿರಬೇಕಾಗುತ್ತೆ. ಮತ್ತು ನಿಮ್ಮ ಮೈಂಡ್ನ ಸೋರ್ಸ್ ಕೋಡ್ ಟೋಟಲ್ 6 ಸ್ಟೆಪ್ಪಿಂದ ಆಗುತ್ತೆ. ಮೊದಲ
ಒಂದು ಸಾಲಿಡ್ ಫೌಂಡೇಶನ್ ಸೆಟ್ ಮಾಡೋಣ. ಮತ್ತು ಕೊನೆಯ 3 ಸ್ಟೆಪ್ ನಿಮ್ಮ ಬ್ರೈನ್ ಹಾರ್ಟ್ ರಿಸೆಟ್ ಮಾಡಿ ಕಂಪ್ಲೀಟ್ ಮಾಡುತ್ತೆ. ಮೊದಲನೇದೇನಪ್ಪ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್. ವಿರಾಟ್ ಕೊಹ್ಲಿ ಮುಂದೆ ಹೇಳ್ತಾರೆ, ನನಗೆ ನೆನಪಿದೆ, ಯಾವಾಗ ನಾನು ಸೀಸನ್ ಮೇಲೆ ಮನೆಗೆ ಬಂದೆ ಮತ್ತೆ ಒಂದು ಶವರ್ ಮಾಡಿ ಮಿರರ್ ಮುಂದೆ, ಆಗ ನನ್ನ ನೋಡಿ ನನಗೆ ಅಸಹ್ಯ ಆಯಿತು, ನನಗೆ ದ್ವೇಷ ಆಯಿತು. ನಾನೇ ಹೇಳಿದೆ, ನೀನು ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್, ಇದೆಲ್ಲ ಇದೇ ರೀತಿ ನಡೆಯಲ್ಲ ಅಂತ. ಮತ್ತೆ ಅದರ ನಂತರ ನಿಮಗೆ ಗೊತ್ತಿದೆ ಎಲ್ಲ ಬದಲಾಗಿರೋದು. ವಿರಾಟ್ ಕೊಹ್ಲಿಗಿಂತ ಮುಂಚೆ ಯಾವುದೇ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಈ ಲೆವೆಲ್ ಫಿಟ್ನೆಸ್ಗೆ ರೀಚ್ ಆಗಿರಲಿಲ್ಲ. ಇದನ್ನ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ವಿರಾಟ್ ಕೊಹ್ಲಿನೇ ತಂದಿದ್ದು. ಮನುಷ್ಯನನ್ನ ಪ್ರಾಣಿಗಳ ಮಧ್ಯೆ ಬಿಟ್ಟರೆ ಆಗ ಅವನು ಪ್ರಾಣಿ ಆಗ್ತಾನೆ. ಅದೇ ಪ್ರಾಣಿಗಳನ್ನ ಮನುಷ್ಯರ ಮಧ್ಯೆ ಬಿಟ್ಟರೆ ಆ ಪ್ರಾಣಿ ಕೂಡ ಮನುಷ್ಯನ ಥರ ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಯಾವತ್ತೂ ನಿಮ್ಮ ಮಾತೃಭಾಷೆ ಮಾತನಾಡೋದನ್ನ ಕಲಿತಿರ್ಲಿಲ್ಲ. ಆಗ ನೀವು ಅಕ್ಕಪಕ್ಕ ಜನಗಳು ಮಾತನಾಡೋದನ್ನ ಕೇಳಿದ್ರಿ, ಮತ್ತೆ ನೀವು ಅವ್ರ ಥರನೇ ಮಾತಾಡೋಕೆ ಶುರು ಮಾಡಿದ್ರಿ. ಹಾಗೆ ನೀವು ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಮಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ನೀನು ಓದೋದ್ರಲ್ಲಿ ವೀಕ್ ಇದೆಯಾ, ನೀನು ಬರೀ ಇಷ್ಟು ದುಡ್ಡು ಸಂಪಾದನೆ ಮಾಡಿದರೆ ಸಾಲಲ್ಲ, ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ, ಏನಾದರೂ ಈ ರೀತಿ ಮಾತುಗಳೊಬ್ಬ ವ್ಯಕ್ತಿಗೆ ನಾರ್ಮಲ್ ಇದ್ದರೆ ಆಗ ಅರ್ಥ ಮಾಡ್ಕೊಳ್ಳಿ ಅವರ ಕಂಡೀಷನ್ ಆಗಿದೆ. ಅವನನ್ನು ಪ್ರೋಗ್ರಾಮ್ ಮಾಡಿ ಒಂದು ಪೂರ್ತಿ ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ. ಒಂದೇ ವಿಷಯನ ಪದೇ ಪದೇ ಹೇಳೋದ್ರಿಂದ ಹಾಗೆ ಪದೇ ಪದೇ ಕೇಳೋದ್ರಿಂದ ಬ್ರೈನ್ ಆ ವಿಷಯಕ್ಕೆ ಕಂಡೀಷನ್ ಆಗಿಬಿಡುತ್ತೆ. ಒಂದು ಮಾತು ಹೇಳ್ತಾರೆ, ಒಂದು ಸುಳ್ಳನ್ನು ಎಷ್ಟು ಸಲ ಹೇಳಬೇಕು ಅಂತಂದರೆ ಆ ಸುಳ್ಳನ್ನು ನಿಜ ಅಂತ ಒಪ್ಕೊಳ್ಳೋ ಅಷ್ಟು ನಿಮ್ಮ ಬ್ರೈನ್ ಸಾವಿರಾರು ಸುಳ್ಳುಗಳನ್ನು ನಿಜ ಅಂತ ಒಪ್ಕೊಳ್ಳುತ್ತೆ. ಹಾಗೆ ಮತ್ತೆ ಅಕಾರ್ಡಿಂಗ್ ನಿಮ್ಮಿಂದ ಆ್ಯಕ್ಟ್ ಕೂಡ ಮಾಡಿಸುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ನಿಮ್ಮ ಲೈಫ್ ಅದೇ ರೀತಿ ಆಗಿಬಿಡುತ್ತೆ. ಹಾಗೆ ಅದಕ್ಕೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ಕಂಡೀಷನನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ನಿಮಗೆ ನೀವು ಕೆಲವು ಒಳ್ಳೆಯ ವಿಷಯಗಳನ್ನು ಹೇಳಬೇಕಾಗುತ್ತೆ, ಹಾಗೂ ಪದೇ ಪದೇ ಕೇಳಬೇಕಾಗುತ್ತೆ, ಕೇಳಿಸ್ಬೇಕಾಗುತ್ತೆ. ಅದರಿಂದ ನಿಮಗೆ ಲಾಭ ಆಗೋದು, ಹಾಗೂ ಅದನ್ನು ನೀವು ಬಿಲೀವ್ ಮಾಡ್ತೀರಾ. ಆದರೆ ನಮ್ಮ ಮೈಂಡ್ ಈಗ ಚಿಕ್ಕ ಮಗು ಅಲ್ಲ, ಅದೇ ಮಾತುಗಳನ್ನು ಒಪ್ಕೊಂಡು ನಂಬಿ ದೊಡ್ಡದಾಗಿದೆ. ಏನಾದರೂ ಹೇಳಿದರೆ ಈಗ ಅದು ಪಾಸಿಟಿವ್ ಆಗಲಿ ಅಥವಾ ಲಾಭದಾಯಕ ಆಗಲಿ ಆ ಥರ ಸುಲಭವಾಗಿ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಬ್ರೈನ್ಗೆ ಕಂಡೀಷನಿಂಗ್ ಮಾಡಿ, ಹಾಗೂ ಕಂಡೀಷನಿಂಗನ್ನು ಹುಟ್ಟಿಸ್ತೀರೋ ಅದನ್ನು ನೀವು ತುಂಬ ಯೋಚನೆ ಮಾಡಿ, ಅದಕ್ಕೆ ನೀವು ಹೇಗೆ ಮೋಟಿವೇಟ್ ಮಾಡ್ತೀರೋ ಅದೇ ಥರ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದಾದ್ರೂ ಹ್ಯಾಬಿಟ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಯಾವುದಾದ್ರೂ ಲಾಂಗ್ ಟರ್ಮ್ ಗೋಲ್ ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಪ್ರತಿಯೊಂದನ್ನು ನೀವು ಬದಲಿಸಬಹುದು ಈ ಮೆಥಡ್ನ ಯೂಸ್ ಮಾಡಿ. ಆದರೆ ಮೊದಲನೇ ಸ್ಟೆಪ್ ಏನಂದರೆ ನಿಮಗೆ ನಿಮ್ಮ ಕಂಡೀಷನಿಂಗ್ ಮೇಲೆ ವಿಶ್ವಾಸ ಇರಬೇಕು. ಯಾವುದನ್ನೆಲ್ಲ ನೀವು ಅಚೀವ್ ಮಾಡ್ತಿದ್ದೀರೋ, ಹಾಗೂ ಯಾವುದನ್ನೆಲ್ಲ ನೀವು ಯೋಚಿಸುತ್ತಿದ್ದೀರೋ, ಹಾಗೂ ಯಾವುದನ್ನೆಲ್ಲ ನಿಮಗೆ ನೀವು ಹೇಳ್ತಿದ್ದೀರೋ 100% ಪಾಸಿಬಲ್ ಇದೆ ಅಂತ. ಇಲ್ಲಿ ತನಕ ನೀವೇನು ಮಾಡಿದ್ರೋ ಅದಾಗಿತ್ತು. ಕೇವಲ ನಿಮ್ಮ ಮೈಂಡ್ನ ಕನ್ವಿನ್ಸ್ ಮಾಡೋದು. ಸಾಕಷ್ಟು ಜನರು ತಮ್ಮ ಮೈಂಡ್ನ ಕನ್ವಿನ್ಸ್ ಮಾಡ್ತಾರೆ, ಆದರೂ ಅವರಲ್ಲಿ ಯಾವುದೇ ಚೇಂಜಸ್ ಬದಲಾವಣೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಬಹುಶಃ ಈ ರೀತಿ ಎಷ್ಟು ಜನ ಕಳೆದ ವರ್ಷದಲ್ಲಿ ಅವರು ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು, ಹಾಗೂ ತಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು, ಹಾಗೂ ಯಾವುದಾದ್ರೂ ಒಂದು ಹೊಸ ಸ್ಕಿಲ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರು. ಅವರೆಲ್ಲ ಸಾಕಷ್ಟು ಬುಕ್ಸ್ ಓದಿದ್ರು, ಸಾಕಷ್ಟು ನಾಲೆಜ್ ಪಡ್ಕೊಂಡ್ರು, ಸಾಕಷ್ಟು ವಿಡಿಯೋಸ್ ನೋಡಿದ್ರು. ಅವ್ರಿಗೆ ಅವ್ರ ಐಡಿಯಾ ಮೇಲೆ ಕಾನ್ಫಿಡೆನ್ಸ್ ಹಾಗೂ ಪೂರ್ತಿ ವಿಶ್ವಾಸನೂ ಇರುತ್ತೆ, ಅವರು ತುಂಬ ಸಕ್ಸಸ್ಫುಲ್ ಆಗ್ತಾರೆ ಅಂತ. ಆದರೆ ಇದರೆಲ್ಲರ ನಂತರ ಕೂಡ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಮೈಂಡ್ ಅಂತೂ ರೆಡಿ ಇತ್ತು, ಆದರೆ ಬಾಡಿ ಅಲೋ ಮಾಡಲಿಲ್ಲ. ಎಲ್ಲಕ್ಕಿಂತ ಕಷ್ಟ ಇದೆ ನಿಮ್ಮ ಬಾಡಿಗೆ ಇದನ್ನು ಫೀಲ್ ಮಾಡಿಸೋದು. ಯಾವುದನ್ನು ನೀವು ಯೋಚಿಸ್ತಿದ್ದೀರೋ ಅದು ಆ್ಯಕ್ಚುಯಲ್ ಲೈಫಲ್ಲಿ ಪಾಸಿಬಲ್ ಇದೆ ಅಂತ. ಯಾಕಂದರೆ ಕೊನೆಯಲ್ಲಿ ಎಲ್ಲ ಕೆಲಸ ಕೂಡ ನಿಮ್ಮ ಬಾಡಿನೇ ಮಾಡಬೇಕಾಗಿರುತ್ತೆ ಅಲ್ವಾ. ಕೇವಲ ಇಮ್ಯಾಜಿನ್ ಮಾಡೋದ್ರಲ್ಲಿ ಏನೂ ಆಗೋದಿಲ್ಲ. ಎಮೋಷ್ನಲಿ ನಿಮ್ಮ ಬಾಡಿ ಒಳಗಡೆ ಇದನ್ನು ನೀವು ಫೀಲ್ ಮಾಡಿಸ್ಬೇಕಾಗುತ್ತೆ. ನಮ್ಮ ಬ್ರೈನ್ ಲ್ಯಾಂಗ್ವೇಜ್ ಇದೆ ಥಾಟ್ಸ್, ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಇದೆ ಫೀಲಿಂಗ್ಸ್. ಏನಾದರೂ ಯಾವುದೇ ವಸ್ತುವನ್ನು ಅಥವಾ ಸಂದರ್ಭಗಳಲ್ಲಿ ಮನಸ್ಸನ್ನು ಫೀಲ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅದನ್ನು ನೀವು ಆ್ಯಕ್ಟಿವ್ ಮಾಡೋದಕ್ಕೆ ಆಗಲ್ಲ. ಈ ರೀತಿ ಎಸ್ಸೆಲ್ಲ ಆಗಿದೆ. ಯಾವುದಾದ್ರೂ ಒಂದು ನಿಮಗೆ ಡಿಶ್ ಏನಾದರೂ ಅದೊಂದು ಟೇಸ್ಟಿಯಾಗಿ ಅನ್ನಿಸ್ತಿರುತ್ತೆ, ಹಾಗೆ ಅದನ್ನು ತಿನ್ನೋದಕ್ಕೆ ನಿಮಗೆ ತುಂಬ ಮನಸ್ಸಾಗ್ತಿರುತ್ತೆ, ಆದರೆ ನಿಮ್ಮ ಹೊಟ್ಟೆ ತುಂಬಿರುತ್ತೆ. ಆಗ ನಿಮಗೆ ಹಸು ಆಗಲ್ಲ, ನೀವು ಅದಕ್ಕೆ ಕೈ ತನಕ ಹಾಕಲ್ಲ. ಅದೇ ರೀತಿ ನೀವು ಯಾವುದನ್ನು ಪಡಿಬೇಕು ಅಂತ ಇರ್ತೀರೋ ಆಗ ನಿಮ್ಮ ಒಳಗೆ ಅದನ್ನು ಪಡೆಯುವ ಹಸಿವಿರಬೇಕು, ಒಂದು ಸ್ಟ್ರಾಂಗ್ ಫೀಲಿಂಗ್ ಇರಬೇಕು. ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ ಯಾವ ಥರ ಅವರು ಮನ ನೋಡಿ ಪೂರ್ಣ ರೀತಿಯಲ್ಲಿ ಫೀಲ್ ಮಾಡ್ತಾ ಹೇಳಿದ್ರು, ಈಗ ಇದು ಈ ರೀತಿ ನಡೆಯಲ್ಲ, ನಾನೀಗ ಎಲ್ಲ ಬದಲಿಸಬೇಕು ಅಂತ ಫೀಲಿಂಗ್ ಮತ್ತು ಎಮೋಷನಲ್
ಮಾಧ್ಯಮದಿಂದ ನಿಮ್ಮ ಬಾಡಿ ನೀವು ಕೊಟ್ಟಿರೋ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆಗ ಆ್ಯಕ್ಷನ್ಸ್ ತೆಗೆದುಕೊಳ್ಳೋದು ತುಂಬ ಸುಲಭ. ಏನಾದರೂ ನೀವು ನಿಮ್ಮ ವಿಷನ್ ಬಗ್ಗೆ ಏನು ಫೀಲ್ ಮಾಡೋದಕ್ಕೆ ಆಗ್ತಿಲ್ಲ, ಇದರ ಅರ್ಥ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಅಲ್ಲಿರ್ತಕ್ಕಂಥ ಸಿಗ್ನಲ್ಗಳನ್ನು ರಿಸೀವ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಮತ್ತು ಇದರ ಕಾರಣಗಳಿಂದ ನೀವು ಆ್ಯಕ್ಷನ್ಸ್ ತೆಗೆದುಕೊಳ್ಳೋದಿಲ್ಲ. ಈ ತನಕ ನೀವೇನೆಲ್ಲ ಮಾಡಿದ್ರೋ ನಿಮ್ಮ ಹ್ಯಾಬಿಟ್ಸ್ಗಳ ಕಾರಣದಿಂದ ಮಾಡಿದ್ರಿ. ಮುಂದೇನು ಏನೆಲ್ಲ ಮಾಡ್ತೀರೋ ಅದು ಕೂಡ ನಿಮ್ಮ ಹ್ಯಾಬಿಟ್ಸ್ಗಳ ಕಾರಣದಿಂದನೇ ಮಾಡ್ತೀರಾ. ಆವಾಗ ನೀವು ನಿಮ್ಮ ಮೈಂಡಿಂದ ಬಿಲೀವ್ ಮಾಡಲಿಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಮ ಬಾಡಿಯಿಂದನೂ ಕೂಡ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆಗ ನೀವು ಹೋಗಿ ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜಸ್ ತರೋದಕ್ಕೆ ಸಾಧ್ಯ. ಮತ್ತು ಅದೇ ಬಿಹೇವಿಯರ್ ನಿಮ್ಮ ಹ್ಯಾಬಿಟ್ಸ್ ಆಗಿರುತ್ತೆ. ಎಲ್ಲ ಹ್ಯಾಬಿಟ್ಸ್ ಸೇರಿ ನಿಮ್ಮ ಸಬ್ ಕಾನ್ಸಿಯಸನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ. ಆಗ ಅಲ್ಲಿಂದ ನಿಮ್ಮ 95% ಆ್ಯಕ್ಷನ್ಸ್ ಬದಲಾಗುತ್ತೆ. ಪ್ರತಿದಿನ ಏನು ಯೋಚನೆ ಮಾಡದೆ ಯಾವುದೆಲ್ಲ ಆ್ಯಕ್ಷನ್ಸ್ ತಗೋತೀರೋ ಅದು ನಿಮ್ಮ ಸಕ್ಸಸ್ ಕಡೆ ಇನ್ನೂ ಹತ್ತಿರ ತೆಗೆದುಕೊಂಡು ಹೋಗುತ್ತೆ. ವಿರಾಟ್ ಕೊಹ್ಲಿ ಮುಂದೆ ಹೇಳ್ತಾರೆ, ಅದರ ಮುಂದಿನ ದಿನದಿಂದ ಎಲ್ಲವೂ ಬದಲಾಯಿತು. ನಾನು ನನ್ನ ಡಯಟ್ ಡಿಸಿಪ್ಲಿನ್ ವಿಚಾರದಲ್ಲಿ ಪೂರ್ಣ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾಗೋದೆ. ಯಾವುದೇ ಜಂಕ್ ಫುಡ್ ಇಲ್ಲ, ಯಾವುದೇ ಚೀಟ್ ಮೀಲ್ ಇಲ್ಲ, ಎಲ್ಲ ಪ್ರಾಪರ್ ಡಯಟ್ ಹಾಗೂ ದಿನದಲ್ಲಿ 2 ಗಂಟೆ ಜಿಮ್. ಇದೆಲ್ಲ ಹೇಗಾಯಿತು ಮೊದಲು ಅದನ್ನು ತಿಳ್ಕೊಳ್ಳೋಣ. ನೀವು ಮೊದಲು 3 ಸ್ಟೆಪ್ನ ತೆಗೆದುಕೊಂಡು ಸಾಲಿಡ್ ಫೌಂಡೇಶನ್ನ ಬಿಲ್ಡ್ ಮಾಡಿದರೆ ಮತ್ತು ಈಗ ಉಳಿದಿರೋದೇ ನಿಮ್ಮ ಬ್ರೈನ್ನ ಹಾರ್ಡ್ ರೀಸೆಟ್ ಮಾಡಿ ಪ್ರೋಗ್ರಾಮಿಂಗ್ ಮಾಡೋದು. ನಮ್ಮ ಲೈಫಲ್ಲಿ ಏನೆಲ್ಲ ಆಗುತ್ತೋ ಅದರ ರಿಯಾಕ್ಷನ್ ಸೆಲ್ಫ್ ಟಾಕಿಂದನೇ ಬರುತ್ತೆ. ಈಗ ನೀವು ಇದನ್ನು ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ತಿಳ್ಕೊಳ್ಳಿ ಅಥವಾ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ತಿಳ್ಕೊಳ್ಳಿ. ಅಂದರೆ ಮೈಂಡ್ಗೆ ಯಾವುದೇ ರೀತಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅನ್ನೋದು ಯಾವುದೂ ಇರೋಲ್ಲ. ನೀವು ಯಾವ ರೀತಿ ಸೆಟ್ ಮಾಡ್ತೀರೋ ಅದನ್ನೇ ನಿಜ ಅಂತ ತಿಳ್ಕೊಂಡು ಕೂತಿರುತ್ತೆ. ಯಾವುದರಿಂದ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದ್ರಿಂದ ನಿಮ್ಮ ಮೈಂಡ್ಗೆ ಯಾವುದೇ ರೀತಿಯ ವ್ಯತ್ಯಾಸ ಬೀಳಲ್ಲ. ಏನಾದರೂ ಹೇಳಿದರೆ ಐ ಕಾಂಟ್ ಎಕ್ಸಸೈಸ್, ಐ ಆಮ್ ವೀಕ್ ಇನ್ ಸ್ಟಡೀಸ್, ನನಗೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕೂ ಆಗಲ್ಲ, ನನಗೂ ಕಾನ್ಸಂಟ್ರೇಷನಿಂದ ಓದೋಂತಹ ಒಂದು ಕೆಪಾಸಿಟಿ ಕೂಡ ತುಂಬ ಕಡಿಮೆ ಇದೆ. ನೀವು ಈ ರೀತಿ ಹೇಳೋದ್ರಿಂದ ನಿಮ್ಮ ಮೈಂಡ್ ನಿಮಗೆ ಅದೇ ರೀತಿ ಕೆಲಸಗಳನ್ನು ಮಾಡಿಸುತ್ತೆ. ಇದೇ ಮಾತುಗಳನ್ನು ಪಕ್ಕಾ ಮಾಡೋ ಥರ. ಕೆಲವು ತಿಂಗಳಿಗೆ ಮುಂಚೆ ನಾನು ಇದೇ ರೀತಿ ಯೋಚನೆ ಮಾಡ್ತಿದ್ದೆ, ನಾನು ಈ ರೀತಿ ನನ್ನಿಂದ ಏನೂ ಆಗಲ್ಲ, ಬೆಳಿಗ್ಗೆ ಹೇಳೋಕ್ಕಾಗಲ್ಲ, ತಡರಾತ್ರಿ ತನ ಮೊಬೈಲ್ ನೋಡೋದು, ತಡರಾತ್ರಿ ತನ ಎಚ್ಚರ ಆಗಿರೋದು, ಬೆಳಗ್ಗೆ ಲೇಟಾಗಿ ಹೇಳೋದು. ಅಲ್ಲಿ ತನಕ ನಾನು ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತಿದ್ದೆ. ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ 6 ಗಂಟೆಗೆ. ಅದು ತುಂಬ ಸುಲಭವಾಗಿ. ಅದ್ರ ಬಗ್ಗೆ ಮಾತನಾಡೋಣ. ಈಗ ಬ್ರೂಸ್ಲಿ ಅವರು ಹೇಳ್ತಾರೆ, ನಿಮ್ಮ ಬಗ್ಗೆ ನೀವು ತಮಾಷೆಗೂ ನೆಗೆಟಿವ್ಲಿ ಕೆಟ್ಟದಾಗ ಮಾತಾಡಬೇಡಿ, ನಿಮ್ಮ ಬಾಡಿಗೆ ಡಿಫ್ರೆನ್ಸ್ ಅರ್ಥ ಆಗಲ್ಲ. ನಿಮ್ಮ ಶಬ್ದಗಳಿಗೆ ಎನರ್ಜಿ ಇದೆ, ಅದು ಚಮತ್ಕಾರವನ್ನು ಮಾಡಬಹುದು. ಅದನ್ನು ಬದಲಿಸಿ, ಹಾಗೆ ನಿಮ್ಮ ಲೈಫ್ ಕೂಡ ಬದಲಾಗುತ್ತೆ. ನೀವು ಮೈಂಡ್ ಮೇಲೆ ನಡೀತಿರ್ತಕ್ಕಂತಹ ಪ್ರತಿಯೊಂದು ಶಬ್ದಗಳ ಮೇಲೆ ಗಮನ ಕೊಡಬೇಕು. ಬಗ್ಗೆ ನೀವು ಏನು ಹೇಳ್ತಾ ಇರ್ತೀರೋ ಹಾಗೆ ಮುಖ್ಯವಾಗಿ ಕೆಲವು ಮಾತುಗಳ ಮೇಲೆ, ಯಾವುದಂದ್ರೆ ಬೇಡವಾದ ಮಾತು, ಯಾವುದು ನಿಮ್ಮ ಜೀವನವನ್ನು ನರಕ ಮಾಡ್ತಾ ಇದೆಯೋ ಆ ಥರ ವರ್ಡ್ಸ್. ಏನಂತಂದರೆ, ನಾನು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದೀನಿ, ನಾನು ಟ್ಯಾಲೆಂಟೆಡ್ ಇಲ್ಲ, ನನ್ನಿಂದ ಬೆಳಿಗ್ಗೆ ಎದ್ದೇಳೋಕ್ಕೂ ಆಗಲ್ಲ, ನನ್ನಿಂದ ಯಾವ ಕೆಲಸ ಕೂಡ ಆಗಲ್ಲ, ನಾನು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ನಾನು ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ಹಾಗೆ ನನಗೆ ಕಂಟ್ರೋಲಿಂಗ್ ಕೆಪಾಸಿಟಿನೇ ಇಲ್ಲ, ಚೆನ್ನಾಗಿ ಕಾಣಿಸೋಲ್ಲ, ನನಗೆ ತುಂಬ ಕೋಪ ಬರುತ್ತೆ. ಈ ರೀತಿ ಎಲ್ಲ ಮಾತುಗಳು ನಿಮ್ಮನ್ನು ತುಂಬ ಲಿಮಿಟಲ್ಲಿ ಇರುತ್ತೆ. ಆಗ ನೀವು ಇದಕ್ಕಿಂತ ಮುಂದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಆದರೆ ಏನಾದರೂ ನೀವು ಇದನ್ನು ಮಾಡಿದರೆ ಇಡೀ ಪ್ರಪಂಚನೇ ಬದಲಾಗುತ್ತೆ. 2014ರಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾವಾಗ ಆಸ್ಟ್ರೇಲಿಯಾ ಹೋಗುತ್ತೋ ಆಗಿನ ಮಾತನ್ನು ವಿರಾಟ್ ಕೊಹ್ಲಿ ಹೇಳ್ತಾರೆ, ನಾನು ವಿಜುವಲೈಸ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹೊಡಿತಾ ಇದ್ದೀನಿ, ಆ್ಯಕ್ಚುವಲ್ ಅಲ್ಲಿ ಈ ಎಮೋಷನ್ನ ಫೀಲ್ ಮಾಡ್ತಾ ಇದ್ದೆ ಆಗುತ್ತೆ ಅಂತ. ಮತ್ತೆ ಯಾವಾಗ ಮ್ಯಾಚ್ ಶುರು ಆಯಿತು ಆಗ ಎಕ್ಸಾಕ್ಟ್ಲಿ ಅದೇ ನಡೀತು. ಯಾಕಂದರೆ ಮೈಂಡ್ ಮೊದಲೇ ಇದನ್ನು ಮೈಂಡ್ ರಿಜಿಸ್ಟರ್ ಮಾಡ್ತು, ಅದಕ್ಕೆ ಬಾಡಿ ಅದೇ ಪ್ರಕಾರ ರೆಸ್ಪಾಂಡ್ ಮಾಡ್ತು. ಅದಕ್ಕೆ ಈಗ ನೀವು ಅವೇರ್ ಆಗಬೇಕು. ಸೆಲ್ಫ್ ಟಾಕ್ ಬಗ್ಗೆ ನನ್ನ ಪ್ರತಿಯೊಂದು ಶಬ್ದ ಕೂಡ ಅಮೂಲ್ಯವಾದದ್ದು ಅಂತ ಇದೇ ಸಮಯ ಡಿಸೈಡ್ ಮಾಡ್ಕೊಳ್ಳಿ. ಇವತ್ತಿಂದ ನಿಮ್ಮ ವಿಚಾರಗಳು ನಿಮ್ಮನ್ನು ನಡೆಸಲ್ಲ, ನೀವು ನಿಮ್ಮ ವಿಚಾರಗಳನ್ನು ನಡೆಸ್ತೀರಾ ಅಂತ. ಸೆಲ್ಫ್ ಟಾಕ್ ಯಾವುದು ನೆಗೆಟಿವ್ ಇದೆಯೋ ಅದನ್ನು ರಿಪ್ಲೇಸ್ ಮಾಡಬೇಕು ನಿಮ್ಮ ಪಾಸಿಟಿವಿಟಿಯಿಂದ. ಮೈಂಡ್ ಹೇಳ್ಬೋದು, ಅರೇ ಈ ವಿಷಯ ಅಂತೂ ನನಗೆ ಮೊದಲೇ ಗೊತ್ತಿತ್ತು, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಈ ಮಾತನ್ನು ನಿಮಗೆ ಯಾರು ಹೇಳ್ತಾ ಇದ್ದಾರೆ ಅಂತ. ಪ್ರೋಗ್ರಾಮಿಂಗ್ ಸ್ನೇಹಿತರೆ, ಕೇವಲ ಗೊತ್ತಿರೋದ್ರಿಂದ ಏನೂ ಆಗಲ್ಲ, ಎಲ್ಲರಿಗೂ ಗೊತ್ತು. ಆದರೆ ಗೊತ್ತಿರೋದ್ರಿಂದ ಅಪ್ಲೈ ಮಾಡಿ ವ್ಯತ್ಯಾಸ ತರ್ತೀರ, ಆಗ ನಿಜವಾದ ಬೆಲೆ ಆ ವಿಷಯಕ್ಕೆ ಮತ್ತು ಅದನ್ನು ಅಪ್ಲೈ ಮಾಡಿದ ವ್ಯಕ್ತಿಗೆ ಮುಂದೆ ನಾನು ನಿಮಗೆ ಪ್ರೂಫ್ ಕೊಡ್ತೀನೋ ಆಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ಆಗಿರೋದು ಅಂತ. ಅದಕ್ಕೆ ನಾನು ಲೇಜಿ ಆಗಿದ್ದೀನಿ ಅನ್ನೋ ವರ್ಡ್ಸ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ.
ಐ ಆಮ್ ಹಾರ್ಡ್ ವರ್ಕಿಂಗ್, ಐ ಆಮ್ ಡಿಸಿಪ್ಲಿನ್ಡ್, ಐ ಆಮ್ ನಾಟ್ ವೀಕ್, ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಜೀನಿಯಸ್ ಅಂತ ಹೇಳ್ಕೊತಿರ್ಬೇಕು. ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ಅದನ್ನು ರೀಪ್ಲೇಸ್ ಮಾಡಿ ಐ ಆಮ್ ಗುಡ್ ಲುಕಿಂಗ್ ಅಂತ ಹೇಳ್ಕೊತಾ ಇರಬೇಕು ಮೈಂಡ್ಗೆ. ಐ ಆಮ್ ಡಿಪ್ರೆಸ್ ಅನ್ನೋದನ್ನು ಐ ಆಮ್ ಹ್ಯಾಪಿ ಮತ್ತು ಐ ಆಮ್ ಕಾನ್ಫಿಡೆಂಟ್. ಆದರೆ ನೀವು ಇದನ್ನು ಮೇಕ್ ಶ್ಯೂರ್ ಮಾಡಬೇಕು. ನೀವು ನಿಮಗೋಸ್ಕರ ಸೆಲ್ಫ್ ಅಫರ್ಮೇಷನ್ ಸೆಲೆಕ್ಟ್ ಮಾಡ್ತಿರೋ ಅದು ಅಷ್ಟೊಂದು ಬೇಸಿಕ್ ಆಗೂ ಇರಬಾರ್ದು. ಅದನ್ನು ನೀವು ಸೀರಿಯಸ್ ಆಗಿ ತಗೊಳ್ಳದೆ ಇರೋ ಹಾಗೆ ಮತ್ತು ಅಷ್ಟೊಂದು ಓವರ್ ಆಗಿ ಕೂಡ ಇರಬಾರ್ದು. ನೀವು ವಿಶ್ವಾಸನೇ ಇಡೋದಕ್ಕೆ ಆಗದೆ ಇರುವಷ್ಟು ಮತ್ತು ಇದನ್ನು ಬರಿಬೇಕಾದ್ರೆ ನಿಮ್ಮೊಳಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಡೆವಲಪ್ಡ್ ಆಗಬೇಕು. ನೀವು ಯಾವುದನ್ನು ಹೇಳ್ತಾ ಇದ್ದೀರೋ ಅದರ ಮೇಲೆ ನೀವು ಪೂರ್ತಿ ಬಿಲೀವ್ ಡೆವಲಪ್ ಮಾಡಿ. ಒಂದು ಟೈಮ್ನ ಫಿಕ್ಸ್ ಮಾಡಿ. ಅಂದರೆ ಬೆಳಿಗ್ಗೆ ಕೆಲಸ ಶುರು ಆಗೋದಕ್ಕಿಂತ ಮೊದಲು ಮತ್ತು ರಾತ್ರಿ ಮಲಗೋ ಮುಂಚೆ ದಿನ 10-15 ನಿಮಿಷ ನೀವು ಅದನ್ನು ಬರಿಬೇಕು. ಅದನ್ನು ಹಾಗೆ ಹೇಳಬೇಕು. ಅದನ್ನು ವಿಜುವಲೈಸ್ ಕೂಡ ಮಾಡಬೇಕು. ನಿಮ್ಮ ಮೈಂಡಲ್ಲಿ ಅದೇ ವಿಷಯಗಳು ನಡೀತಿರಬೇಕು. ಯಾವ ಥರ ನೀವು ಒಂದು ಮ್ಯೂಸಿಕ್ನ ಪದೇ ಪದೇ ಕೇಳ್ತೀರೋ ಅದು ನಿಮ್ಮ ಮೈಂಡಲ್ಲಿ ಅದೇ ಥರ ಫೀಡ್ ಆಗ್ತಾ ಇರುತ್ತೆ. ಇಷ್ಟ ಇಲ್ಲ ಅಂದರೂ ಅದೇ ನಡೀತಿರುತ್ತೆ, ಅದೇ ನೀವು ಗುನುಗ್ತಾ ಇರ್ತೀರ. ಹೌದಾ ಅಲ್ವಾ? ಒಳ್ಳೆ ಥಾಟ್ಸ್ಗಳನ್ನು, ನಿಮ್ಮ ಒಳ್ಳೆ ಪ್ರೊಸೆಸ್ಗಳನ್ನು ಬರಿಬೇಕು, ಹೇಳಬೇಕು. ಅದು ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಹಾಗೂ ಬ್ರೈನ್ನಲ್ಲಿರುವಂಥ ಒಂದೊಂದು ಸೆಲ್ನಲ್ಲಿ ಕೂತ್ಕೋಬೇಕು. ಈಗ ನೋಡಿ ಇದು ಕೆಲಸ ಹೇಗೆ ಮಾಡುತ್ತೆ, ಯಾವ ಥರ ನೀವು ಹೇಳಬೇಕಾದ್ರೆ ಮಾಡ್ತಿರೋ ಐ ಆಮ್ ಸೂಪರ್ ಕಾನ್ಫಿಡೆಂಟ್. ಆಗ ನೋಡಿ ನೀವು ಒಂದು ಬೇರೆ ಥರನೇ ನಡಿಲಿಕ್ಕೆ ಶುರು ಮಾಡ್ತೀರಾ, ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ. ನಿಮ್ಮ ಕೆಲಸದಲ್ಲಿ ಎಲ್ಲ ಪ್ರೋಗ್ರೆಸ್ಸನ್ನು ಕಾಣ್ತೀರಾ. ಬಾಡಿ ಅದೇ ಥರ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಜೀನಿಯಸ್. ಈಗ ನಿಮ್ಮ ಗಮನ ನಿಮ್ಮ ಬುಕ್ಸ್ ಹಾಗೂ ನಿಮ್ಮ ವರ್ಕ್ ಹಾಗೂ ನಿಮ್ಮ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆಗೆ ಯೋಚನೆ ಮಾಡಲಿಕ್ಕೆ ಹಾಗೂ ಒಳ್ಳೆಯದ್ರ ಕಡೆಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಅದನ್ನ ನೀವು ಆ್ಯಕ್ಟಿವ್ ಮೋಡಲ್ಲಿ ನೀವು ನಿಮ್ಮ ಮೈಂಡನ್ನು ತರ್ತೀರಾ. ಹಾಗೆ ನೀವು ತುಂಬ ಇಂಟೆಲಿಜೆಂಟ್ ಮಾಡೋದಕ್ಕೆ ಆ ಬ್ರೈನ್ ನಿಮಗೆ ತುಂಬ ಇಂಟೆಲಿಜೆಂಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗೂ ನೀವು ಇನ್ನೂ ತುಂಬ ಚೆನ್ನಾಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ನೋಡಿ ನಿಮ್ಮ ಫೋಕಸ್ ಯಾವಾಗ ಪ್ರಾಬ್ಲಮ್ ಅಥವಾ ಕಂಪ್ಲೇಂಟ್ ಮಾಡೋದ್ರ ಮೇಲೆ ಇರಲ್ವೋ ಆಗ ನಿಮ್ಮ ಗಮನ ಕಂಪ್ಲೀಟ್ ಸೊಲ್ಯೂಷನ್ ಮೇಲೆ ಬಂದಿರುತ್ತೆ. ತಾನು ಇನ್ನೂ ಹೆಚ್ಚು ಬೆಟರ್ ಮಾಡೋದ್ರ ಮೇಲೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ದಿನ ಈ ಥರದ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಅದು ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿದರೆ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಥ್ಯಾಂಕ್ ಯು.